ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇವೆ. ನಮಗೆ ಗೊತ್ತಿರುವಂತೆ ಕರ್ನಾಟಕ ರಾಜ್ಯ SSFನ ಗೋಲ್ಡನ್ ಅಧ್ಯಕ್ಷರೆಂದೇ ಖ್ಯಾತಿ ಪಡೆದಿರುವಂತಹ ಮಗದೊಮ್ಮೆ ಬಾರಿ ಕರ್ನಾಟಕ ರಾಜ್ಯ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ಅನ್ನ ನೇತೃತ್ವ ನೀಡುತ್ತಿರುವಂತಹ ಬಹುನ್ಯರಾದ ಆಫಿಲ್ ಸುಫಿಯಾನ್ ಸಕಾಫಿ ಉಸ್ತಾದ್ ಕಾವಲ್ಗಟ್ಟಿರವರು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಮಗೆ ಗೊತ್ತಿದೆ, ಕಳೆದ ಒಂದು ಆವೃತ್ತಿಯಿಂದ ಕರ್ನಾಟಕ ರಾಜ್ಯ SSFನಲ್ಲಿ ಕರ್ನಾಟಕ ರಾಜ್ಯದಲ್ಲಿ SSFನ ಕಾರ್ಯಾಚರಣೆಯ ಬಗ್ಗೆ ಇದೆಲ್ಲದಕ್ಕೂ ಕೂಡ ಕರ್ನಾಟಕ ರಾಜ್ಯ ಸಮಿತಿಗೆ ನೇತೃತ್ವವನ್ನು ನೀಡುತ್ತಿರುವಂತಹ ಸುಫಿಯಾನ್ ಸಕಾಫಿ ಸಹಿತವಿರುವಂತಹ ಆ ತಂಡದ ಒಂದು ಪರಿವರ್ತನೆಯಾಗಿದೆ. ನಮ್ಮೊಂದಿಗೆ ಒಂದೆರಡು ಮಾತುಗಳಿಗೆ ಬೇಕಾಗಿ ಸುಫಿಯಾನ್ ಸಕಾಫಿ ಉಸ್ತಾದರವರನ್ನ ಪ್ರೀತಿಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇನೆ. ಇದೀಗ SSF ಕರ್ನಾಟಕ ರಾಜ್ಯ ಅಧ್ಯಕ್ಷರು, SSF ಗೋಲ್ಡನ್ ಲೀಡರ್ ಹಾಫಿಲ್ ಸುಫಿಯಾನ್ ಸಕಾಫಿ ಉಸ್ತಾದರವರು ಮಾತಿನ ಮನೆಗೆ ಆದರದ ಸ್ವಾಗತ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾತು ವಸ್ಸಲಾಮು ಅಲಾ ಸಯ್ಯಿದಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವ ಅಸ್ಹಾಬಿಹಿ ಅಲ್ ಫಾಯಿಜೀನ್. ಅಮ್ಮಾ ಬಅದ್. ಅಸ್ಸಲಾತು ವಸ್ಸಲಾಮು ಅಲೈಕ ಯಾ ಸಯ್ಯಿದಿ ಯಾ ರಸೂಲಲ್ಲಾಹ್. ಖುದ್ ಬಿಯದಿ ಕಲ್ಲತ್ ಹೀಲತಿ ಅದ್ರಿಕ್ನಿ. ಕರ್ನಾಟಕ ರಾಜ್ಯ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ರಾಜ್ಯದ ಮುಕ್ಕು ಮೂಲೆಗಳಲ್ಲೂ ಕೂಡ ವಿದ್ಯಾರ್ಥಿ ಪ್ರತಿಭೆಗಳ ಮನದಾಳದಲ್ಲಿ ಅಡಗಿರುವ ಸುಪ್ತ ಶಕ್ತಿಯನ್ನು ಹೊರತರುವ ದೃಷ್ಟಿಯಲ್ಲಿ ರಾಜ್ಯದ ಎಲ್ಲ ಕಡೆಗಳಲ್ಲಿ ನಡೆಸುತ್ತಿರುವ ಸಾಹಿತ್ಯೋತ್ಸವ ಕಾರ್ಯಕ್ರಮದ ಜಿಲ್ಲಾ ಮಟ್ಟದ ಸಾಹಿತ್ಯೋತ್ಸವವಾಗಿದೆ. ಈ ಕೊಡಗು ಜಿಲ್ಲೆಯ ಕಡಂಗ ಎಂಬ ಈ ಪ್ರಶಾಂತವಾದ ವಾತಾವರಣದಲ್ಲಿ ನಡೆಯುತ್ತಿರುವುದು. ಅದೆಷ್ಟೋ ಸಣ್ಣ ಪುಟ್ಟ ಕುಗ್ರಾಮಗಳಲ್ಲಿ ಸೀಮಿತಗೊಂಡು ಮುದಳಬೇಕಾಗಿದ್ದ ಹಲವಾರು ಪ್ರತಿಭೆಗಳನ್ನು ರಾಜ್ಯದ ರಾಷ್ಟ್ರದ ವೇದಿಕೆಗೆ ತಂದು ಅವರನ್ನು ಈ ನಾಡಿಗೆ, ಈ ಸಮಾಜಕ್ಕೆ, ಈ ಸಮುದಾಯಕ್ಕೆ ಪರಿಚಯ ಮಾಡಿಕೊಟ್ಟು ಅವರ ಭವಿಷ್ಯವನ್ನು ಉಜ್ವಲಗೊಳಿಸಲು ಅವರ ಮೂಲಕ ಈ ನಾಡಿಗೆ ದೊಡ್ಡ ಕೊಡುಗೆಯನ್ನು ಕೊಡಲು ಈ ಸಂಘಟನೆಗೆ ಈ 2-3 ದಶಕಗಳಿಂದ ಸಾಹಿತ್ಯೋತ್ಸವದ ಮೂಲಕ ಸಾಧ್ಯವಾಗಿದೆ ಎಂಬುದರಲ್ಲಿ ಯಾವ ಸಂಶಯ ಕೂಡ ಇಲ್ಲ. ಪ್ರತಿಭೆಗಳು ಇವತ್ತು ಬಹಳಷ್ಟಿದ್ದಾರೆ. ಆ ಪ್ರತಿಭೆಗಳನ್ನು ಕೇವಲ ಅವರ ಇನ್ಸ್ಟಾ ಪೇಜ್ಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಅಥವಾ ಇನ್ನಿತರ ಕೆಲವು ಧಾರ್ಮಿಕತೆ ನಷ್ಟ ಹೊಂದಿದ ವೇದಿಕೆಗಳಲ್ಲಿ ಮಾತ್ರ ಅದನ್ನು ಯೂಸ್ ಮಾಡಿಕೊಂಡು ಬಳಸಿಕೊಂಡು ದೀನಿಗೂ ಅಹ್ಲು ಸುನ್ನತಿ ವಲ್ ಜಮಾಅತಿಗೂ ಯಾವುದೇ ಒಂದು ಒಳಿತು ಇಲ್ಲದ ರೀತಿಯಲ್ಲಿ ಅವರ ಪ್ರತಿಭೆಗಳೆಲ್ಲವೂ ಕೂಡ ನಷ್ಟ ಹೊಂದುತ್ತಿರುವುದು ನಾವು ಕಾಣುತ್ತಿದ್ದೇವೆ. ಇಂತಹ ಸಂದರ್ಭಗಳಲ್ಲಿ ಸಣ್ಣ ಪುಟ್ಟ ಕುಗ್ರಾಮಗಳಲ್ಲಿರುವ ಪ್ರತಿಭೆಗಳಿಗೆ ಅಲ್ಲಿಂದಲೇ ವೇದಿಕೆಯನ್ನು ಕಟ್ಟಿಕೊಟ್ಟು ಸೆಕ್ಟರ್ಗಳಲ್ಲೂ, ಡಿವಿಷನ್ಗಳಲ್ಲೂ, ಜಿಲ್ಲೆಗಳಲ್ಲೂ, ರಾಜ್ಯದಲ್ಲಿ ಮಾತ್ರವಲ್ಲ ರಾಷ್ಟ್ರ ಮಟ್ಟದಲ್ಲೂ ಕೂಡ ಅವರ ಪ್ರತಿಭೆಯನ್ನು ಈ ನಾಡಿಗೆ ತೋರಿಸಿಕೊಡುವ ಹಲವಾರು ಪ್ರತಿಭಾನ್ವಿತರನ್ನು ಈ ನಾಡಿಗೆ ಸಮರ್ಪಿಸುವ SSFನ ಈ ಯೋಜನೆ ಖಂಡಿತವಾಗಿಯೂ ಈ ನಾಡಿನಲ್ಲಿ ಹಲವಾರು ಪ್ರತಿಭೆಗಳಿಗೆ ದೊಡ್ಡ ವೇದಿಕೆ ಕೊಟ್ಟಿದೆ ಎಂಬುದರಲ್ಲಿ ಯಾವ ಸಂಶಯ ಕೂಡ ಇಲ್ಲ. ಅಲ್ಹಮ್ದುಲಿಲ್ಲಾಹ್, ಈ ವರ್ಷದ ನಮ್ಮ ಸಾಹಿತ್ಯೋತ್ಸವ ಹಬೀಬರಾದ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಪವಿತ್ರವಾದ ತಿಂಗಳಲ್ಲೇ ಬರ್ತಾ ಇದೆ. ಇಡೀ ಜಗತ್ತು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ 1500ನೇ ಜನ್ಮದಿನಾಚರಣೆಯನ್ನು ಅತ್ಯಂತ ಸಂಭ್ರಮ ಸಡಗರದಿಂದ, ಉತ್ಸಾಹ ಹುಮ್ಮಸ್ಸಿನಿಂದ
ಆಚರಣೆ ಮಾಡುತ್ತಿರುವ ಸಂದರ್ಭದಲ್ಲಾಗಿದೆ. ನಮ್ಮ ಸಾಹಿತ್ಯೋತ್ಸವದ ವೇದಿಕೆಯ ಮೂಲಕ ಪುಟ್ಟ ಪುಟಾಣಿ ಕಂದಮ್ಮಗಳ ಚೆಂದುಟಿಗಳ ಮೂಲಕ ಪುಣ್ಯ ಪ್ರವಾದಿ ಪ್ರವೀಣರ ಪ್ರಕೀರ್ತನೆಗಳು ಮೊಳಗುತ್ತಿರುವುದು, ಈ ನಾಡು ಕೇಳುತ್ತಿರುವುದು, ಇದು ಖಂಡಿತವಾಗಿಯೂ ಅತ್ಯಂತ ಸುಂದರವಾದ ಒಂದು ದೃಶ್ಯವಾಗಿದೆ. ಇಂತಹ ವೇದಿಕೆಗಳು ಇವತ್ತು ಯಾವ ಸಂಘಟನೆಯಲ್ಲೂ ನಿಮಗೆಲ್ಲಿಯೂ ಕೂಡ ಖಂಡಿತವಾಗಿಯೂ ಕಾಣಲು ಸಾಧ್ಯವಿಲ್ಲ. ವಿದ್ಯಾರ್ಥಿ ಜೀವನಗಳೆಲ್ಲವೂ ಕೂಡ ಕಲುಷಿತಗೊಳ್ಳುತ್ತಿರುವ ಈ ಸಂದರ್ಭ, ವಿದ್ಯಾರ್ಥಿಗಳ ವೇಷಭೂಷಣಗಳು, ಅವನ ನಾಲಿಗೆಯಿಂದ ಹೊರಬೀಳುವ ಪದಗಳು, ಅವರ ಆಕ್ಟಿವಿಟೀಸ್ಗಳು, ಅವರ ಸ್ಪರ್ಧಾ ಕಾರ್ಯಕ್ರಮಗಳು ಕೂಡ ಧಾರ್ಮಿಕತೆಯ ಹಳಿತಪ್ಪಿ ಸಂಪೂರ್ಣವಾಗಿ ನಾಶ ಹೊಂದುತ್ತಿರುವ ಅತ್ಯಂತ ದುರಂತಮಯವಾದ ದೃಶ್ಯವಾಗಿದೆ ಇವತ್ತು ಎಲ್ಲ ಕಡೆಗಳಲ್ಲಿ ನಾವು ಕಾಣುತ್ತಿರುವುದು. ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸಬೇಕಾದ ಕಾಲೇಜ್ ಕ್ಯಾಂಪಸ್ಗಳು ಕೂಡ ಡ್ರಗ್ಸ್ಗಳ ಅಡ್ಡೆಗಳಾಗಿ ಮಾರ್ಪಡುತ್ತಿರುವ ಅಥವಾ ಗಾಂಜಾದ ಗಿರಾಕಿಗಳ ಕೇಂದ್ರಗಳಾಗಿ ಮಾರ್ಪಡುತ್ತಿರುವ ದೃಶ್ಯಗಳು ಎಲ್ಲ ಕಡೆಗಳಲ್ಲಿ ಕಾಣುವಾಗ ಅವರನ್ನು ಧಾರ್ಮಿಕ ಚೌಕಟ್ಟಿನಲ್ಲಿ ಕಟ್ಟಿ ಬಳಸಿ ನಿರಂತರವಾದ ತರ್ಬೀಯತನ್ನು ಕೊಟ್ಟು ಉಲಮಾಗಳ ಸಾದಾತುಗಳ ನೇತೃತ್ವದಲ್ಲಿ ಅವರ ಭವಿಷ್ಯವನ್ನು ರೂಪಿಸಿ ಅವರ ಮನದಾಳದಲ್ಲಿ ಹುದುಗಿರುವ ಸುಪ್ತ ಪ್ರತಿಭೆಯನ್ನು ಹುಡುಕಿ ಪೋಷಿಸಿ ಬೆಳೆಸಿ ಅದನ್ನು ನಾಡಿಗೆ ಸಮರ್ಪಿಸುವ, ಅದನ್ನು ಸದ್ಬಳಕೆ ಮಾಡುವ ಇಂತಹ ವೇದಿಕೆಗಳು, ಇಂತಹ ಸಂಘಟನೆಗಳು ಖಂಡಿತವಾಗಿಯೂ ಈ ನಾಡಿನ ಈ ಕಾಲದ ಅತ್ಯಂತ ದೊಡ್ಡ ಬೇಡಿಕೆಯಾಗಿದೆ ಎಂಬುದರಲ್ಲಿ ಯಾವ ಸಂಶಯ ಕೂಡ ಇಲ್ಲ. ಅಲ್ಹಮ್ದುಲಿಲ್ಲಾ, ಈ ಸಂದರ್ಭದಲ್ಲಿ ನಾವು ಈ ಸಂಘಟನೆಯಲ್ಲಿ ಇದ್ದೇವೆ ಎಂಬುದು ನಮ್ಮ ದೊಡ್ಡ ಸೌಭಾಗ್ಯವಾಗಿದೆ. ಅದರಿಂದ ಸಂಘಟನೆಗೆ ಆಗಿದೆ ಅತ್ಯಂತ ದೊಡ್ಡ ಲಾಭವಿರುವುದು. ನನ್ನ ಪ್ರೀತಿಯ ಪ್ರತಿಭೆಗಳೊಂದಿಗೆ ಹೇಳ್ತೇನೆ, ನಿಮ್ಮ ಪ್ರತಿಭೆಯ ಪ್ರದರ್ಶನಕ್ಕಿರುವ ವೇದಿಕೆಯಾಗಿ ಮಾತ್ರ ನೀವು ಕೇವಲ SSF ಅನ್ನು ಬಳಸಿಕೊಳ್ಳಬಾರದು. SSF ನಮ್ಮ ಜೀವನದ ಪ್ರತಿಯೊಂದು ಕ್ಷಣಗಳಲ್ಲಿರಬೇಕು. ಕಳೆಯುತ್ತಿರುವ ಮುತಅಲ್ಲಿಮ್ಗಳು ಅವರ ಬಿಡುವಿನ ಸಮಯಗಳು ಈ ಸಂಘಟನೆಯನ್ನು ಕಟ್ಟಿ ಬೆಳೆಸಲು ಬೇಕಾಗಿ ನಿಮ್ಮ ಸಮಯವನ್ನು ಕೊಡಬೇಕು. ಇತರ ನಮ್ಮ ಯುವಕರು, ನಮ್ಮ ವಿದ್ಯಾರ್ಥಿಗಳು ನಿಮ್ಮ ಬಿಡುವಿನ ವೇಳೆಗಳನ್ನು ಈ ಸಂಘಟನೆಗೆ ಬೇಕಾಗಿ ಕೊಡಬೇಕು. ಅದು ಕೇವಲ ಮೆಂಬರ್ಶಿಪ್ ಬರುವಾಗ ಒಂದು ಕಾರ್ಡ್ ಪಡೆಯಲಿಕ್ಕೆ ಬೇಕಾಗಿ ಮಾತ್ರವಲ್ಲ, ಸಮ್ಮೇಳನ ಬರುವಾಗ ಒಂದು ಘೋಷಣೆ ಮಾಡಲಿಕ್ಕೆ ಬೇಕಾಗಿ ಮಾತ್ರವಲ್ಲ, ತಕ್ಬೀರ್ ಹೇಳಲಿಕ್ಕೆ ಅಥವಾ ಸಮ್ಮೇಳನದಲ್ಲಿ ನಮ್ಮ ಆವೇಶ ತೋರಿಸಲಿಕ್ಕೆ ಮಾತ್ರ ಇರುವುದು ಅಲ್ಲ ಈ ಸಂಘಟನೆ. ಬದಲಾಗಿ ಇದು ನಮ್ಮನ್ನು ಬದಲಾವಣೆಗೊಳಿಸಬೇಕು. ನಮ್ಮ ಇಂಚಿಂಚನ್ನು ಇದು ಚೇಂಜ್ ಮಾಡಬೇಕು. ನನ್ನ ಕಣ್ಣುಗಳು, ನನ್ನ ಕೈಕಾಲುಗಳು, ನನ್ನ ನೋಟಗಳು, ನನ್ನ ಮಾತುಗಳು, ನನ್ನ ಚಲನವಲನಗಳು, ನನ್ನ ಜೀವನದ ಪ್ರತಿಯೊಂದು ಹೆಜ್ಜೆಗಳಲ್ಲಿ SSF ಬದಲಾವಣೆ ತರಬೇಕು. ಅದಕ್ಕಾಗಿ ನಾನು SSFನಲ್ಲಿ ಪ್ರತಿ ಕ್ಷಣವೂ ಇರಬೇಕು. SSFನ ಮೀಟಿಂಗ್ಗಳು ಅದರಲ್ಲಿ ಸಕ್ರಿಯವಾಗಬೇಕು. ಯೂನಿಟಿನ ಸದಸ್ಯನಾಗಿದ್ದರೆ ಯೂನಿಟಿನ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಮುಂಚೂಣಿಯಲ್ಲಿ ನಾನು ನಿಲ್ಲಬೇಕು. ಅದು ಅಧ್ಯಕ್ಷನಾಗಿರಬೇಕೆಂದಿಲ್ಲ, ಅದು ಪ್ರಧಾನ ಕಾರ್ಯದರ್ಶಿಯ ಹುದ್ದೆ ಸಿಗಬೇಕೆಂದಿಲ್ಲ, ಕೋಶಾಧಿಕಾರಿಯೋ ಕಾರ್ಯದರ್ಶಿಯೋ ಯಾವುದಾದರೂ ಡೆಸಿಗ್ನೇಷನ್ ನನ್ನ ಹೆಸರಿನ ಕೆಳಗೆ ಇರಬೇಕೆಂದಿಲ್ಲ. ಇದು ಡೆಸಿಗ್ನೇಷನ್ ಕೊಡುವ ಸಂಘಟನೆಯಲ್ಲ, ಇದು ನಮಗೆ ಆಖಿರತ್ತು ಕೊಡುವ ಸಂಘಟನೆಯಾಗಿದೆ, ಸ್ವರ್ಗ ಕೊಡುವ ಸಂಘಟನೆಯಾಗಿದೆ. ಪ್ರವಾದಿ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರೊಂದಿಗೆ ಸಾಮೀಪ್ಯವನ್ನು ಕೊಡುವ, ಅಲ್ಲಾಹನೊಂದಿಗೆ ಸಾಂಗತ್ಯವನ್ನು ಕೊಡುವ ಸಂಘಟನೆಯಾಗಿದೆ ಈ ಸಂಘಟನೆ ಎಂಬುದನ್ನು ಅರಿತುಕೊಂಡು ಖಿದ್ಮತ್ ಮಾಡಬೇಕು. ಹೆಸರಿಗೆ ಬೇಕಾಗಿ ಇಲ್ಲ, ಪ್ರಶಸ್ತಿಗೆ ಬೇಕಾಗಿ ಇಲ್ಲ, ಪದವಿಗೆ ಬೇಕಾಗಿ ಇಲ್ಲ, ಹೆಸರಿನ ಕೆಳಗೆ ಒಂದು ಡೆಸಿಗ್ನೇಷನ್ಗೆ ಬೇಕಾಗಿ ಇಲ್ಲ. ಅದು ಸಿಕ್ಕಿದರೆ ಮಾತ್ರ ನಾ ಕೆಲಸ ಮಾಡುತ್ತೇನೆ ಎಂಬ ಹುಂಬತನ ಕೂಡ ಅದು ಅಹ್ಲು ಸುನ್ನತಿ ವಲ್ ಜಮಾಅತ್ ಅಲ್ಲ, ಅದು SSF ಆಗಲಿಕ್ಕೆ ಸಾಧ್ಯವಿಲ್ಲ. ಅಧ್ಯಕ್ಷ ಇದ್ದಾರಲ್ಲ ಅವರು ಮಾಡಲಿ, ಕಾರ್ಯದರ್ಶಿ ಅವನಲ್ವಾ ಅವನು ಮಾಡಲಿ, ಕೋಶಾಧಿಕಾರಿ ಇವರಲ್ವಾ ಅವನು ಹಣ ಮಾಡಲಿ ಎಂದು ಹೇಳಿಕೊಂಡು ಇನ್ನೊಬ್ಬರ ತಲೆಗೆ ಕಟ್ಟಿಕೊಟ್ಟು ನಾನು ಕೇವಲ ಈ ರೀತಿ ಸಮ್ಮೇಳನ ಬರುವಾಗ ಮಾತ್ರ, ಪ್ರತಿಭೋತ್ಸವ ಸಾಹಿತ್ಯೋತ್ಸವಗಳು ಬರುವಾಗ ಮಾತ್ರ ಕಾಣುವಂತಹ ಒಂದು ಪ್ರತಿಭೆಯಾಗಿ ನಾನು ಮಾರ್ಪಡಬಾರದು. ಸಾಹಿತ್ಯೋತ್ಸವದಲ್ಲಿ ಪ್ರೈಸ್ ತೆಗೆಯುವ ಒಂದು ಪ್ರತಿಭೆಯಾಗಿ, ನಂತರದ ಸಮಯದಲ್ಲೆಲ್ಲವೂ ಕೂಡ
ಕಾಣದೆಯಾಗುವ ಒಂದು ವ್ಯಕ್ತಿಯಾಗಿ ನಾವು ಮಾರ್ಪಡಬಾರದು. ಅಲ್ಲಾಹು ತಾala ನಮಗೆ ಕೊಟ್ಟಿರುವ ಪ್ರತಿಭೆಗಳು ಅದು ಭಾಷಣದಲ್ಲಾಗಿರಲಿ, ಬರಹದಲ್ಲಾಗಿರಲಿ, ಹಾಡಿನಲ್ಲಾಗಿರಲಿ, ಇನ್ನಿತರ ಯಾವ ವಿಷಯದಲ್ಲಾಗಿರಲಿ, ಎಲ್ಲರಿಗೂ ಕೂಡ ಎಲ್ಲದರಲ್ಲೂ ಕೂಡ ಪ್ರತಿಭೆ ಇರಬೇಕೆಂದಿಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ಅಭಿರುಚಿಗಳು, ಒಂದೊಂದು ಪ್ರತಿಭೆಗಳು ಸೃಷ್ಟಿಕರ್ತನು ನೀಡಿದ್ದಾನೆ. ಅದನ್ನು ಯಾವ ರೀತಿ ಅಲ್ಲಾಹನ ದೀನಿಗೆ ಬೇಕಾಗಿ ಬಳಸಬೇಕು ಎಂಬುದಾಗಿ ನಾವು ಚಿಂತಿಸಬೇಕಾಗಿರೋದು. ಇದು ಜನರ ಮುಂದೆ ತೋರ್ಪಡಿಸಲಿಕ್ಕೆ ಬೇಕಾಗಿ ಅಲ್ಲ. ಈ ಟ್ರೋಫಿ ತೆಗೆದುಕೊಂಡು ತುಂಬಾ ಟ್ರೋಫಿಯನ್ನು ನಾನು ಪಡೆದವನು ಎಂದು ಚಂಪು ಕೊಚ್ಚಲಿಕ್ಕೆ ಬೇಕಾಗಿ ಅಲ್ಲ. ಇದು ಬದಲಾಗಿ ಅಲ್ಲಾಹು ತಾala ನನಗೆ ಈ ವಿಷಯದಲ್ಲಿ ಇತರರಿಗಿಂತಲೂ ಕೂಡ ಹೆಚ್ಚು ಸಾಮರ್ಥ್ಯವನ್ನು ಕೊಟ್ಟಿದ್ದಾನೆ. ಹಲವು ವಿದ್ಯಾರ್ಥಿಗಳು ಹಲವು ಕಡೆಗಳಿಂದ ಬಂದು ನನ್ನೊಟ್ಟಿಗೆ ಸ್ಪರ್ಧೆ ಮಾಡಿದಾಗ ನಾನು ಪ್ರಥಮಿಕನಾಗಲು ಕಾರಣ ಅಲ್ಲಾಹು ತಾala ನನಗೆ ಈ ವಿಷಯದಲ್ಲಿ ಹೆಚ್ಚು ಸಾಮರ್ಥ್ಯವನ್ನು ಕೊಟ್ಟಿದ್ದಾನೆ. ಈ ಸಾಮರ್ಥ್ಯವನ್ನು ಅಹ್ಲು ಸುನ್ನತಿ ವಲ್ ಜಮಾಅತಿಗಾಗಿ ನನಗೆ ವೇದಿಕೆ ಕೊಟ್ಟ SSFಗಾಗಿ ಯಾವ ರೀತಿ ಬಳಸಿಕೊಳ್ಳಬೇಕು ಎಂಬುದನ್ನಾಗಿದೆ ನಾನು ಚಿಂತಿಸಬೇಕಾಗಿರೋದು. ಅದು ಬಿಟ್ಟು ಕೇವಲ 4 ಸ್ಟೇಟಸ್ಗಳಲ್ಲಿ ಹಾಕಿ, ಫೇಸ್ಬುಕ್ಗಳಲ್ಲಿ ಹಾಕಿ ಜನರ ಮುಂದೆ ನಾನಿಷ್ಟು ಪ್ರೈಸ್ ತೆಗೆದುಕೊಂಡಿದ್ದೇನೆ ಎಂದು ತೋರಿಸಿಕೊಳ್ಳಲಿಕ್ಕೆ ಇರುವಂತಹ ಒಂದು ಸಂಘಟನೆಯಲ್ಲ. ಇನ್ನು ವಿನ್ನಾದ ಸಂದರ್ಭದಲ್ಲಿ ಊರಿಗೆ ಊರು ಇದನ್ನು ಹಿಡಿದುಕೊಂಡ್ರು. ಕೆಲವು ಕಡೆ ನಾವು ಕಾಣ್ತೇವೆ, ಒಂದು ಸಾಹಿತ್ಯೋತ್ಸವದಲ್ಲಿ ಒಂದು ಯೂನಿಟ್ ಫಸ್ಟ್ ತೆಗೆದಾಗ, ಒಂದು ಸೆಕ್ಟರ್ ಫಸ್ಟ್ ತೆಗೆದಾಗ ಅದು ಒಂದು ವಿಜಯ ಘೋಷಣೆಯಾಗಿ ವಿಜಯ ಘೋಷಣೆಯನ್ನು ಮೊಳಗಿಸುತ್ತ ಊರಿನ ಬೀದಿಗಳಲ್ಲಿ ಪ್ರಶಸ್ತಿಯನ್ನು ಹಿಡಿದುಕೊಂಡು ಓಡುವ, ಜೈಕಾರ ಹಾಕುವ ಕೆಲವೊಂದು ಸಂಗತಿಗಳು, ಕೆಲವೊಂದು ಪ್ರವಣತೆಗಳು, ಕೆಲವೊಂದು ಘಟನೆಗಳು ನಮಗೆ ಕೆಲವು ಕಡೆಗಳಲ್ಲಿ ಕಾಣಲು ಸಾಧ್ಯವಾಯಿತು. ಅದು SSFನಲ್ಲಿ ಆ ರೀತಿ ಇಲ್ಲ. ಯಾವುದಾದರೂ ಕ್ರಿಕೆಟ್ಗಳಲ್ಲಿ, ಫುಟ್ಬಾಲ್ ಮ್ಯಾಚ್ಗಳಲ್ಲಿ ಟ್ರೋಫಿ ತೆಗೆದಾಗ ಕೆಲವು ಯುವಕರು ಬೈಕ್ ಮೂಲಕ, ವಾಹನ ಮೂಲಕ ರ್ಯಾಲಿ ಮಾಡಿಕೊಂಡು ವಿಜಯದ ಘೋಷಯಾತ್ರೆ ಮಾಡುವ ರೀತಿಯಲ್ಲಿ SSFನ ಟ್ರೋಫಿಯನ್ನು ತೆಗೆದುಕೊಂಡು ಬೀದಿಗಳಲ್ಲಿ ಘೋಷಣೆ ಕೂಗುತ್ತಾ ಹೋಗುವುದು, ಅದು ಇಸ್ಲಾಮಿನಲ್ಲಿ ಅಥವಾ SSFನಲ್ಲಿ ಅದು ಇಲ್ಲ. ಒಂದು ಧಾರ್ಮಿಕ ಚೌಕಟ್ಟಿನಲ್ಲಿರುವ, ಉಲಮಾ ನೇತೃತ್ವದ ತಳಹದಿಯಲ್ಲಿರುವ, ಸಾದಾತ್ಗಳ ತಳಹದಿಯಲ್ಲಿ ಕಟ್ಟಿ ಬಳಸಿದ ಸಂಘಟನೆಯ ಕಾರ್ಯಕರ್ತರಿಗೆ ಅದು ಶೋಭೆಯಲ್ಲ. ಅವ SSFನ ಕಾರ್ಯಕರ್ತ ಅಂತ ಹೇಳುವಾಗ ಅವನ ಮುಖ ಜನ ನೋಡ್ತಾರೆ. ಅವನ ಮುಖದಲ್ಲಿ ಒಂದಲ್ಪ ಗಡ್ಡವಿರಬೇಕು, ತಲೆಯಲ್ಲಿ ಸಾಧ್ಯವಿರುವ ಸಮಯವೆಲ್ಲವೂ ಕೂಡ ತುಪ್ಪಿ ನನಗೆ ನಮ್ಮ ಕಾರ್ಯಕರ್ತರ ತಲೆಯಲ್ಲಿ ಕಾಣಬೇಕು. ಅವನ ಮಾತಿನಲ್ಲಿ, ಅವನ ನಡೆನುಡಿಗಳಲ್ಲಿ, ಅವನ ಹೆಜ್ಜೆಗಳಲ್ಲಿ, ಅವನ ಪ್ರತಿಯೊಂದು ಕ್ಷಣಗಳಲ್ಲಿ, ಅವನ ಮಾತಿನಲ್ಲಿ, ನಗುವಿನಲ್ಲಿ, ಅವನ ಕೌಟುಂಬಿಕ ಜೀವನದಲ್ಲಿ, ಮನೆಯೊಳಗಿರುವ ಅವನ ಬದುಕಿನಲ್ಲಿ, ಜನರೊಂದಿಗಿರುವ ಬೆರವಣಿಗೆಯಲ್ಲಿ ಎಲ್ಲ ಕಡೆಯಲ್ಲೂ ಕೂಡ SSF ಕಾಣಲಿಕ್ಕೆ ಸಾಧ್ಯವಾಗಬೇಕು. ಅದು ಕೇವಲ ಆ ಒಂದು ಧ್ವಜದಲ್ಲಿ ಮಾತ್ರವಲ್ಲ, ಸಮ್ಮೇಳನದಲ್ಲಿ ಮಾತ್ರವಲ್ಲ, ಕ್ಯಾಂಪಿನಲ್ಲಿ ಮಾತ್ರವಲ್ಲ, ಈ ಒಂದು ಪ್ರತಿಭೋತ್ಸವ ಸಾಹಿತ್ಯೋತ್ಸವದ ವೇದಿಕೆಯಲ್ಲಿ ಮಾತ್ರವಲ್ಲ, ಪ್ರತಿ ಕ್ಷಣವೂ ಕೂಡ ಕಾಣಬೇಕು. ಇಸ್ಲಾಮಿನ ಚೌಕಟ್ಟು ಅಲ್ಲಿ ಎದ್ದು ಕಾಣಬೇಕು. ಇಸ್ಲಾಮಿನ ಶಿಸ್ತು ಅಲ್ಲಿ ನಮಗೆ ತೋರಿಸಲು ಸಾಧ್ಯವಾಗಬೇಕು. ಆಗ ಮಾತ್ರವೇ ಇದು SSF ಆಗ್ತದೆ. ನಮ್ಮ ವೇದಿಕೆಯಲ್ಲಿ, ನಮ್ಮ ಕಾರ್ಯಕ್ರಮಗಳಲ್ಲಿ, ನಮ್ಮ ಜೀವನದಲ್ಲಿ ನಮ್ಮನ್ನು ಕಂಡಾಗ ಜನ ಗುರುತಿಸಬೇಕು, ಇವನು SSFನವ. ಇವನ ಕೂದಲು ನೋಡಿ SSFನ ಕೂದಲು ಅದು ಈ ರೀತಿ ಉದ್ದನೆ ಬಿಟ್ಟು ಗೋಜಲಾಗಿ ಒಂದು ವಿಕೃತವಾದ ರೀತಿಯಲ್ಲಿಲ್ಲ ಅವನ ಕೂದಲು. ಅವನು ಸ್ವಲ್ಪ ಕೂದಲಿದೆ, ಅದನ್ನು ಚೆನ್ನಾಗಿ ಪಾಚಿಕೊಂಡು ಅತ್ಯಂತ ಶಿಸ್ತಿನಿಂದ ಅವನನ್ನು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಅವನ ವಸ್ತ್ರ ವಿಧಾನಗಳು ಅದು ಔರತ್ ಕಾಣುವ ರೂಪದಲ್ಲಿ ಇರಬಾರದು. ಅದು SSFನ ಕಾರ್ಯಕರ್ತನ ಡ್ರೆಸ್ ಕೋಡ್ ಆಗಿರಬೇಕು. ಅವನ ಮುಖದಲ್ಲಿರುವ ಮುಗುಳ್ನಗು, ಅವನ ಗಡ್ಡೆಗಳು, ಅವನ ಮೀಸೆಗಳು, ಪ್ರತಿಯೊಂದು ಕೂಡ ನಮ್ಮ ಸಾದಾತುಗಳು ಕಲಿಸಿಕೊಟ್ಟ ರೂಪದಲ್ಲಿ, ನಮ್ಮ ಉಲಮಾಗಳು ತೋರಿಸಿಕೊಟ್ಟ ರೂಪದಲ್ಲಿರುವಾಗ ಅದು ನಿಜವಾಗಿಯೂ SSF ಆಗ್ತದೆ. ಹಬೀಬರಾದ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ 1500ನೇ ಜನ್ಮದಿನಾಚರಣೆ ನಾವು ಬದುಕಿರುವಾಗ, ನಮ್ಮ ಕಾಲದಲ್ಲಿ, ನಮ್ಮ ಯೌವನ ಪ್ರಾಯದಲ್ಲಿ ಬಂದಿದೆ ಎಂಬುದು ಅಲ್ಲಾಹು ಕೊಟ್ಟ ದೊಡ್ಡ ತೌಫೀಕ್ ಆಗಿದೆ. ಈ ತಿಂಗಳ
ತಿಂಗಳಲ್ಲಿ ನಾವು ಒಳ್ಳೆಯ ಪ್ರತಿಜ್ಞೆಗಳನ್ನು ಮಾಡಬೇಕಾದ ತಿಂಗಳಾಗಿದೆ. ಒಳ್ಳೆಯ ಪ್ರತಿಜ್ಞೆ, ಮದೀನಾದ ಮಣ್ಣಿನಲ್ಲಿ ಮಲಗಿರುವ ಪುಣ್ಯ ಪ್ರವಾದಿ ಪ್ರವೀಣರ ಪ್ರತಿಕ್ಷಣವೂ ಕೂಡ ನನ್ನನ್ನು ವೀಕ್ಷಿಸುತ್ತಿದ್ದಾರೆ. ವೀಕ್ಷಿಸಲು ಅವರಿಗೆ ಸಾಮರ್ಥ್ಯವಿದೆ. तू जिंदा है वल्लाह, तू जिंदा है वल्लाह, मेरे चश्ने आलम से छुप जाने वाले. ಮದೀನಾದ ಮಣ್ಣಿನಲ್ಲಿ ಜೀವಂತ ಮಲಗಿರುವ ಹಬೀಬ್ ಪ್ರತಿ ಕ್ಷಣವೂ ಕೂಡ ನಮ್ಮನ್ನು ನೋಡ್ತಾರೆ. ನನ್ನ ಹೃದಯವನ್ನು ನೋಡಲಿಕ್ಕೆ, ನನ್ನ ಪ್ರತಿಯೊಂದು ಕ್ಷಣವನ್ನು ನೋಡಲಿಕ್ಕೆ ಅಲ್ಲಾಹ್ ಅವರಿಗೆ ಸಾಮರ್ಥ್ಯವನ್ನು ಕೊಟ್ಟಿದ್ದಾರೆ. ನನ್ನ SSFನ ಕಾರ್ಯಕರ್ತನಾದ ಮುಹಮ್ಮದ್, SSFನ ಕಾರ್ಯಕರ್ತನಾದ ಅಬ್ದುಲ್ಲಾ, ಈ 2025ರಲ್ಲಿ ನನ್ನ 1500ನೇ ಜನ್ಮದಿನಾಚರಣೆಯ ಪ್ರಯುಕ್ತ ನನ್ನ ಮಹಬ್ಬತ್ತಿನಿಂದ ಈ ಒಂದು ಸುನ್ನತನ್ನು ಜಾಸ್ತಿಗೊಳಿಸಿದ್ದಾನೆ. ಈ ಒಂದು ಕೆಟ್ಟ ಚಾಳಿಯನ್ನು ಬಿಟ್ಟಿದ್ದಾನೆ. ವಿಕೃತವಾದ ಕೂದಲುಗಳಿತ್ತು, ನನ್ನೊಂದಿಗಿರುವ ಮಹಬ್ಬತ್ತಿನಿಂದ ಕಡಿಮೆ ಮಾಡಿದ್ದಾನೆ. ಅವನ ಗಡ್ಡವನ್ನು ಬೋಳಿಸುತ್ತಿದ್ದ, ಆದರೆ ನನ್ನೊಂದಿಗಿರುವ ಮಹಬ್ಬತ್ತಿನಿಂದ ಈ SSFನ ಹುಡುಗನಾದ ಈ ಮನುಷ್ಯ ಗಡ್ಡ ಇಡ್ಲಿಕ್ಕೆ ಶುರು ಮಾಡಿದ್ದಾನೆ. ಅವನು ಈ ರೀತಿಯ ಕೆಟ್ಟ ಚಟ್ಟಗಳಿತ್ತು, ಅದನ್ನು ಬಿಟ್ಟಿದ್ದಾನೆ. ಈ ರೀತಿಯ ಸುನ್ನತನ್ನು ಅಧಿಕಗೊಳಿಸಿದ್ದಾನೆ. ಮದೀನಾದಲ್ಲಿ ಹಬೀಬ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜೀವಂತವಾಗಿ ಕುಳಿತುಕೊಂಡು ನಮ್ಮನ್ನು ವೀಕ್ಷಿಸುತ್ತಾರೆ. ಅವರು ಖುಷಿ ಪಡಬೇಕು. ಆ ರೀತಿಯ ಖಿದ್ಮತ್ತುಗಳ ಮೂಲಕ, ಒಳಿತುಗಳ ಮೂಲಕ, ಸತ್ಕರ್ಮಗಳ ಮೂಲಕ ನಮ್ಮ ಬದುಕನ್ನು ಹಸನುಗೊಳಿಸೋಣ ಎಂದು ಮಾತ್ರ ಹೇಳುತ್ತಾ, ಅಲ್ಹಮ್ದುಲಿಲ್ಲಾಹ್, SSF ಕೊಡಗು ಜಿಲ್ಲಾ ಸಮಿತಿ ಹಮ್ಮಿಕೊಂಡಿರುವ ಅತ್ಯಂತ ಸುಂದರವಾದ ಈ ಪ್ರಶಾಂತ ಸುಂದರವಾದ ವಾತಾವರಣದಲ್ಲಿ ಹಮ್ಮಿಕೊಂಡಿರುವಂತಹ ಈ ಸಾಹಿತ್ಯೋತ್ಸವಕ್ಕೆ ಎಲ್ಲ ರೀತಿಯ ಶುಭ ಹಾರೈಕೆಗಳನ್ನು ಮಾಡುತ್ತಾ, ನಿಮ್ಮ ಕೊಡಗಿನ ಈ ತಂಪಿನ ವಾತಾವರಣದಲ್ಲಿ ಮೊಳಕೆಯೊಡೆದಿರುವ ಪ್ರತಿಭೆಗಳು ಇನ್ಶಾ ಅಲ್ಲಾಹ್ ರಾಜ್ಯ ಮಟ್ಟದಲ್ಲಿ ಬೆಳಗಿ ರಾಷ್ಟ್ರ ಮಟ್ಟದ ಸ್ಪರ್ಧೆಗಳಲ್ಲೂ ಕೂಡ ಮಿಂಚಿ ಈ ಕನ್ನಡ ಪತಾಕೆಯನ್ನು ಈ ತನಕ ರಾಷ್ಟ್ರ ಮಟ್ಟದಲ್ಲಿ ನಾವು ಹಾರಿಸಿದಂತೆ ಈ ಬಾರಿ ಉತ್ತರ ಭಾರತಕ್ಕೆ ಇಷ್ಕಿನ ಗೆರೆಗಳನ್ನು ಪರಿಚಯ ಮಾಡಿಕೊಟ್ಟ ಆಲಾ ಹಜರತ್ ಮುಜದ್ದಿದೆ ದೀನೋ ಮಿಲ್ಲತ್ ಇಮಾಮ್ ಅಹ್ಲುಸ್ ಸುನ್ನತ್ ಅಹ್ಮದ್ ರಜಾ ಖಾನ್ ಫಾಸಿಲೆ ಬರೇಲ್ವಿ ರದಿಯಲ್ಲಾಹು ಅನ್ಹು ರವರ ಉತ್ತರ ಪ್ರದೇಶದ ಬರೇಲ್ವಿಯಲ್ಲಾಗಿದೆ SSFನ ನ್ಯಾಷನಲ್ ಸಾಹಿತ್ಯೋತ್ಸವ ಅಕ್ಟೋಬರ್ ತಿಂಗಳ 2ನೇ ವಾರದಲ್ಲಿ ನಡೆಯಲಿಕ್ಕೆ ಇರುವುದು. ನಿಮ್ಮ ಪ್ರತಿಭೆಗಳು ಕೂಡ ಅಲ್ಲಿರಬೇಕು ಇನ್ಶಾ ಅಲ್ಲಾಹ್. ಆ ಮೂಲಕ ನಮಗೆ ಈ ನಾಡಿನಲ್ಲಿ ದೊಡ್ಡ ಒಂದು ಕ್ರಾಂತಿಯನ್ನು, ಬದಲಾವಣೆಯನ್ನು ಸೃಷ್ಟಿಸಲು ಸಾಧ್ಯವಾಗಬೇಕು ಎಂದು ಮಾತ್ರ ಹೇಳುತ್ತಾ, ಪ್ರತಿಭೆಗಳೇ, ನಿಮ್ಮ ಪ್ರತಿಭೆಗಳನ್ನು ಕೇವಲ ಸಾಹಿತ್ಯೋತ್ಸವದ ವೇದಿಕೆಗೆ ಮಾತ್ರ ಸೀಮಿತಗೊಳಿಸದೆ ಜೀವನದುದ್ದಕ್ಕೂ SSFನ ಖಾದಿಮಗಳಾಗಿ ಮುಂದುವರಿಯಿರಿ ಎಂಬ ಒಂದು ಉಪದೇಶದೊಂದಿಗೆ ಮಾತುಗಳಿಗೆ ವಿರಾಮ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್. ಅಷ್ಟದಿಕ್ಕು ನಡುಗುವಂತೆ ಗಟ್ಟಿಯಾಗಿ ಮೊಳಗ